ಅನಂತ್ ರಾಯ್ ಅವರು ಮುಂದಾಳತ್ವದಲ್ಲಿ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ದಿನ ಏನಪ್ಪಾ ಅಂದ್ರೆ ಕಾರ್ಮಿಕರ ದಿನಾಚರಣೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಮ್ಮ ಧಾರವಾಡವಾಗಿರುವಂತಹ TMBSL ಅಂದ್ರೆ ಟಾಟಾ ಮೋಟರ್ಸ್ ಬಾಡಿ ಸೊಲ್ಯೂಷನ್ ಕಂಪ್ನಿಯಿಂದ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಕಾರ್ಮಿಕರು ಸೇರಿ ಇಲ್ಲೊಂದು ಟೂರ್ನಾಮೆಂಟ್ ಅರೇಂಜ್ ಮಾಡ್ಯಾರ. ಸೊ ಇದು ಎಲ್ಲೈತಪ್ಪ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಒಳಗೈತಿ. ಸೊ ಇದಕ್ಕೆ ಯೂನಿವರ್ಸಿಟಿನೂ ಅಂತ ಕರೀತಾರೆ. ಸೊ ಇಲ್ಲೈತಿ. ಇದನ್ನ ನಮ್ಮ ಎಂಪ್ಲಾಯ್ಗಳ ಮಾಡಿರೋದು ಒಂದು ಭಾಳ ಹೆಮ್ಮೆ ವಿಷಯ. ಇದ್ರ ಹೆಸರು ಹಾರ್ಡ್ ಕ್ರಿಕೆಟ್ ಟೂರ್ನಾಮೆಂಟ್ ಅಂತ ಇಟ್ಟಾರ. ಸೊ ಇದು 3ನೇ ಸೀಸನ್ ಆಗೈತಿ. ಸೊ ಇದ್ರೊಳಗೆ ಟೋಟಲಿ 18 ಟೀಮ್ಗಳು ಆಡತ್ತಾರ. ಟೋಟಲ್ ಎಲ್ಲ ಟೀಮ್ನು ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಿದ್ದ ಅಂದ್ರೆ ಟಾಟಾ ಮೋಟರ್ಸ್ ಬಾಡಿ ಸೊಲ್ಯೂಷನ್ ಕಂಪ್ನಿಗೆ ಸಂಬಂಧಪಟ್ಟಿರುವಂಥ ಕಾರ್ಮಿಕರು ಅರೇಂಜ್ಮೆಂಟ್ ಮಾಡಿ ಇವರು ಆಡ್ತಾ ಇರೋದು. ಸೊ ಇದ್ರೊಳಗೆ ಯಾರು ಗೆದ್ರು ನಮಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಬರೋ ಕಪ್ ನಮ್ಮ ಕಂಪ್ನಿಗನ. ಈ ಟೂರ್ನಾಮೆಂಟ್ ಒಳಗೆ ಫಸ್ಟ್ ಬಹುಮಾನ ಐತಿ 21,001 ರೂಪಾಯಿ. ಆಮೇಲೆ 2ನೇ ಬಹುಮಾನ ಐತಿ 15,001 ರೂಪಾಯಿ. 3ನೇ ಬಹುಮಾನ ಐತಿ 10,001 ರೂಪಾಯಿ. ಸೊ ಮೊದಲನೇ ಮ್ಯಾಚ್ MCV ಜಿಗ್ ಮತ್ತು ಕಪ್ಲಿಂಗ್ ಐತಿ. ಫಸ್ಟ್ ಟಾಸ್ ಐತಿ. ಈಗ ಈ ಟಾಸ್ ನಿಮ್ಗೆ ತೋರಿಸ್ತೀನಿ. ಸೊ ಅದ್ರೊಳಗೆ ಯಾರು ವಿನ್ ಆಗ್ತಾರೋ ಅವ್ರು ಬ್ಯಾಟಿಂಗ್ ಚಾಯ್ಸ್ ಮಾಡ್ತಾರೋ ಅಥವಾ ಬೌಲಿಂಗ್ ಚೇಂಜ್ ಮಾಡ್ತಾರೋ ಅಂತ ನೋಡೋಣ. ಸೊ ಈಗ ನಿಮಗೆ ತೋರಿಸ್ತೀನಿ. ಸೊ ಬರ್ರಿ ಈಗ ನಾವು ಅಲ್ಲೇ ಹೋಗೋಣ. ಸಲ್ಲಿಸಿಕೊಡ್ಬೇಕಂತೇಳಿ ಶ್ರೀ ಮಲ್ಲಪ್ಪನ ಪೂಜಾರಿ, ಅದೇ ರೀತಿ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅದೇ ರೀತಿ ಬಸಣ್ಣ ಅವರು ಸರ್ ಅವರು ಇಲ್ಲಿ ವೇದಿಕೆ ಮೇಲೆ ಬರಬೇಕು, ಹಾಗೂ ಶಿವಗೊಂಡ್ ಕಾಂಬ್ಳೆ ಅವರು ಬರಬೇಕು, ಹಾಗೂ ಅದೇ ರೀತಿ ಚಂದ್ರಪ್ಪ H ಅವರು ಸಹ ಬರಬೇಕು. ಎಲ್ಲರ ಕಾರ್ಮಿಕರ ಪರವಾಗಿ ಪೂಜೆಯನ್ನು ಸಲ್ಲಿಸಬೇಕು. ಅನಂತ್ ರಾಯ್ ಅವರು ಮುಂದಾಳತ್ವದಲ್ಲಿ ಕಾರ್ಮಿಕರ ಸಹಯೋಗದಲ್ಲಿ ನಡೆಯುತ್ತಿರುವಂಥ ಟೂರ್ನಮೆಂಟ್ ಇದು. ಈ ಯಶಸ್ಸು ತಾನಲ್ಲಿ ಅಂತೇಳಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ, ಹಾಗೂ ಕಾರ್ಮಿಕರಲ್ಲೂ ಕೇಳಿಕೊಳ್ಳುತ್ತೇನೆ. ದೀಪ ಪ್ರಜ್ವಲನ ಮಾಡಿಕೊಟ್ಟು ನೆರವೇರಿಸಿಕೊಟ್ಟಂಥ ಗಣ್ಯರಿಗೆ ಶರಣಾರ್ಥಿ. ಅದೇ ರೀತಿ ನಮ್ಮ ಗ್ರೌಂಡಿನಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು. ಅವರು ಏನೇನು ಡಿಸಿಷನ್ ಇವತ್ತು ಯಾವ ರೂಲ್ಸ್ ಅದಾವ ಸ್ವಲ್ಪ ಒಂದು ಸಂಕ್ಷಿಪ್ತ ಹಂಗೆ ಹೇಳ್ತಾರೆ. ಮತ್ತು ನಿಮಗೆ ಏನಾದ್ರು ಪ್ರಾಬ್ಲಮ್ ಯಾವ ಸಮಸ್ಯೆ ಗೊತ್ತಾಗಿಲ್ಲ ಅಂತ ಸ್ವಲ್ಪ ಕೇಳ್ಬೋದು. ಹಾಂ, ಮತ್ತೆ ಇನ್ನೊಂದು ಹೇಳ ಹಂಪರ್ ಮತ್ತು ಹಂಪರ್ ಮತ್ತು ಕ್ಯಾಪ್ಟನ್ ಅಷ್ಟು ಡಿಸ್ಕಸ್ ಮಾಡ್ಬೇಕು, ಬಾಕಿ ಎಲ್ಲ ಬಾಯ್ ಮಾಡ್ಬೇಕು. ಆಮೇಲೆ ಏನು ಡಿಸಿಷನ್ ಐತಿ ನಾ ಇರ್ತೇನೆ, ನಾ ಬರ್ತಾ ಇರ್ತೀನಿ. ನಮ್ಮ ಹಂಪರ್ ಏನು ಡಿಸಿಷನ್ ಕೊಡ್ತಾರೆ ಅದು ಲಾಸ್ಟ್
ಅಂಪರ್ ತೀರ್ಮಾನವೇ ಲಾಸ್ಟ್. ಎಲ್ಲಾರು ಏನಾಕತ್ತೆ ಎಲ್ಲಾರು ಕೂಡ ಯಾರು ವಾದ ಮಾಡಕ್ ಭಾಳ ತಿಂತೈತೆ ಅದಕ್ಕೆ. ಅಂಪರ್ಗಳು ಏನೈತೆ ಲಾಸ್ಟ್ ಡಿಸಿಷನ್. ಎಲ್ಲರೂ ಚಪ್ಪಾಳೆ ಮುಖಾಂತರ ಟಾಸನ್ನ ಆಯ್ಕೆಯನ್ನ ಮಾಡಿಕೊಳ್ಳಬೇಕು. ಪೀಡಿಯಾ ಆರೆಂಜ್ ಇನ್ ದ ಟಾಸ್. ಎಲ್ಲರಿಗೂ ನಮಸ್ಕಾರ. ಈ ಟಾಟಾ ಕಂಪ್ನಿಯಿಂದ ಆಯೋಜಿಸಿದ ಈ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಮಿಕರ ದಿನಾಚರಣೆ ಪರವಾಗಿ ಒಂದು ಒಳ್ಳೆಯ ಉದ್ದೇಶ, ಎಲ್ಲರಿಗೂ ಒಂದು fitness ಬಗ್ಗೆ ಪರವಾಗಿ ಈ ಥರ ಕಾರ್ಯಕ್ರಮ ಎಲ್ಲ ಸ್ನೇಹಿತರು. ಈಗ ನಮ್ದು ಮ್ಯಾಚ್ ಐತಿ, ನಮ್ದು AK-47 ಮತ್ತು ಫ್ರೆಂಡ್ಸ್ ವಾರಿಯರ್ ಅಂತ ಹೇಳಿ ಸರ್. ಸೊ ಅವ್ರ ಜೊತೆ ನಮ್ದು ಈಗ ಮ್ಯಾಚ್ ಸ್ಟಾರ್ಟ್ ಆಗೋದೈತಿ. ಸೊ ನಮ್ದು ಫೀಲ್ಡಿಂಗ್, ಅವ್ರದ್ದು ಬ್ಯಾಟಿಂಗ್ ಐತಿ. ಸೊ ಈಗ ನಾವು ಸ್ಟಾರ್ಟ್ ಮಾಡತ್ತೀವಿ. ನೋಡೋಣ, ಈಗ ನೋಡ್ರಿ ನಮ್ಮ ಪ್ಲೇಯರ್ಸ್ ಎಲ್ಲ ನಿಂತಾರೆ. ಈಗ ಗ್ರೌಂಡ್ ಹೋಗೋದೇವು ನಾವು. ಸೊ ಈಗ ನೋಡೋಣ, ಯಾಕಂದ್ರೆ ನಮ್ದು ಟೀ ಶರ್ಟ್ ಸಿಗಲಿಲ್ಲ, ಒಬ್ರ ಕಡೆ ಇತ್ತವ್ರು ಬಂದಿಲ್ಲ. ಸೊ ಈಗ ನಾವು ಸ್ಟಾರ್ಟ್ ಮಾಡಬೇಕು. ನೋಡೋಣ ಏನೇನು ಅಂತ ನೋಡ್ರಿ. ಇವ್ರ ನಮ್ಮ ಕ್ಯಾಪ್ಟನ. ಇದು ನೋಡ್ರಿ ಬಾಲಿಂಗ್ ಬ್ಯಾಟಿಂಗ್ ಆಡೋ ಪಿಚ್. ಸೊ ಇದನ್ನೊಂದ್ಸಲ ತೋರ್ಸತ್ತೀನಿ ನಾನು ನಿಮಗೆ. ಸೊ ಅದ್ರ ಜೊತೆ ನೋಡ್ರಿ ಅಂಪೈರ್ಸ್ಗಳಿದ್ದಾರೆ. ಸೊ ಇವರು ಅಂಪೈರ್ಸ್ಗಳಿದ್ದಾರೆ ಅಲ್ಲೇ. ಸೊ ಅದ್ರ ಜೊತೆ ಈಗ ಸದ್ಯದ್ರೊಳಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 18 ಮ್ಯಾಚ್ಗಳು ಅದಾವೆ. 18 ಮ್ಯಾಚ್ಗಳು ಇದ್ದಿದ್ದಕ್ಕೆ ಜಲ್ದಿ ಆಡ್ಸತ್ತಾರೆ. ಆಮೇಲೆ ಸೊ ಅದಕ್ಕೋಸ್ಕರ ನಾವು ಈಗ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ವಿಡಿಯೋ ಮಾಡೋಕೆ ನಮ್ಮ ತಮ್ಮನ ಕಡೆ ಕೊಡ್ತೀನಿ ಇದನ್ನು, ಯಾಕಂದ್ರೆ ನಾ ಆಟ ಆಡಕ್ಕೆ ಹೋಗ್ಬೇಕು. ಸೊ ಆದಷ್ಟು ಬೇಗನೆ 2 ಟೀಮಿನ ಸದಸ್ಯರು ಇಲ್ಲಿ ಸ್ಟೇಜ್ ಕಡೆ ಬರಬೇಕು. AK-47 ಈ ಟೀಮಿನ ನಾಯಕರು ಒಳ್ಳೆಯ ಫಕೀರ್ ಹೆಬ್ಬಳ್ಳಿ ಅವರು ಕಟ್ಟಿ ಬೆಳೆಸಿದಂತಹ ಚಿನ್ನದ ಆಕಾಶ ಎತ್ತರ ಕಡೆ ಹೊಡೆದರು ಮಂಜು ಚವ್ಹಾಣ್ ಅವರು. ನೋಡೋಣ, ಫೋರ್ ಆಗಿರುತ್ತದೆ, ಅಂಪೈರ್ ನಿರ್ಣಯ ಫೋರ್ ಆಗಿರುತ್ತದೆ. ಮಂಜು ಚವ್ಹಾಣ್ ಅವರ ಬ್ಯಾಟ್ ಕೈ ತಪ್ತಾ ಇದೆ. ಹದಿನೆಂಟು ರನ್ನುಗಳು. ನೋಡೋಣ, ಒಳ್ಳೆಯ ಫೀಲ್ಡಿಂಗ್. ಅದೇ ಗ್ಯಾಪ್ ಅನ್ನು ನೋಡ್ಕೊಂಡ್ರು ಮಂಜು ಚವ್ಹಾಣ್ ಅವರು. ಅದೇ ರೀತಿ ಟೈಟ್ ಆಗಿ ಈಶ್ವರ್ ಅವರು ಹೊಡೆದ್ರು. 2 ರನ್ನುಗಳು. ವೈಡ್ ಆಗಿರುತ್ತದೆ, ಅಂಪೈರ್ ನಿರ್ಣಯ ವೈಡ್ ಆಗಿರುತ್ತದೆ. ಬಾಲರ್ ಹೆಸರು ಬೇಕಾಗಿತ್ತು. ಆದಷ್ಟು ಬೇಗನೆ ನಿರ್ಣಾಯಕರು ಚಾಲ್ತಿಯಲ್ಲಿ ಕೊಡಬೇಕು. ಸಮಯ ವ್ಯರ್ಥ ಮಾಡದೆ ಆಟ ಆಡಿಸುವುದು ಆಟಗಾರನ ಕರ್ತವ್ಯ. ಬಾಹುಬಲಿ ಅವರು ಬಾಲಿಂಗ್ ಅನ್ನ ಮಾಡುತ್ತಿದ್ದಾರೆ. ಆದಷ್ಟು ಬೇಗನೆ ಬಾಲಿಂಗ್ ಮಾಡಬೇಕು. ಯಾಕಂದ್ರೆ ಅವಕಾಶ ಸಮಯ
ಸಿಗೋದು ಕಠಿಣ. ಒಳ್ಳೆ ಬಾಲರು ಬಾಹುಬಲಿ. ಚಂದ್ರಶೇಖರ್ ಹೇಳ್ರಿ ಚಲೋದಿ ಬರಿ ಮಾಡ್ತಾರ ಮೊಬೈಲ್ ಆಗಿರ್ತಾರೆ ಫ್ರೀ ಹಿಟ್. ನಂಜು ಚವಾಣ್ ಅವರಿಗೆ ಅವಕಾಶ. ನಮ್ದು ಹಳೆ ಹೇಳ್ರಿ ನಮ್ದು ಇದು ಎಷ್ಟು ಬರ್ತಿದ್ರಿ ಹೌದ್ರಿ ಅವಕಾಶ ಗ್ಯಾಪ್ ಅನ್ನ ನೋಡ್ಕೊಂಡ್ರು ಮಂಜು ಚವಾಣ್ ಅವರು. ಇಬ್ಬರು ಆಟಗಾರರು ಎಡಬಲ ಎರಡು ಜೋಡ್ ಎತ್ತಿದ್ದಾಗೆ, ಆದ್ರೆ ರನ್ನಿಂಗ್ ಮಾಡಲೇಬೇಕಿತ್ತು. ಒಂದು ರನ್ನುಗಳು ಗಳಿಸಿಕೊಂಡ್ರು. 39 ರನ್ನುಗಳು. ನಮ್ಮ ಅಕ್ಕಂದ ಮ್ಯಾರೇಜ್ ಮಾಡಿಕೊಟ್ಟಲ್ರಿ ಅವ್ರದ್ದು ಕಾಂಬ್ಳೆ ದಾಂಡೇಲಿ ಅವ್ರು. ಒಳ್ಳೆಯ ಬಾಲಿಂಗು. ಮಂಜು ಚವಾಣ್ ಅವರು ಚಿಕ್ಕವ್ರಿಗೆ ಮಂಜುನಾಥ್ ಮಾದರಿಯಿಂದ ಮಾಡ್ತಾನ್ರಿ, ನಾ ಇನ್ಸ್ಟಾಗ್ರಾಮ್ ಒಳಗೆ ಮಾಡ್ತೀನಿ. ಫ್ರೀ ಹಿಟ್ ಅವಕಾಶ ಮೇಲೆ ಅವಕಾಶಗಳು. ಮಂಜು ಚವಾಣ್ ಅವರ ಫ್ರೀ ಹಿಟ್ ಇದು ಉಪಯೋಗಿಸಬೇಕು. ಇಲ್ಲಿ ರೂಮ್ ಮಂಜು ಮಾದರಿ ಅವರು 1,000 ಮಂಜು ಚವಾಣ್ ಅವರಿಗೆ ಸಿಕ್ಸ್ ಹೊಡೆದ್ರೆ. ಇಲ್ಲಿ ಡ್ರೋನ್ ಬೇಕ್ರಿ ಇದಕ್ಕೆ. ಒಂದು ರನ್ ಅವಕಾಶ ಹೇಗಿತ್ತು ಅಂದ್ರೆ ಒಬ್ಬರ ಕಡೆ ಅವತ್ತಾದರೂ ನೋಟಲ್ಲ. 1 ರನ್ನುಗಳು ಕ್ಯಾಚ್ ಆಗಿತ್ತು, ಆದರೆ ಪ್ರಯೋಜನ ಇಲ್ಲದ ಕ್ಯಾಚ್ ಇದು. ಅದೇನು ಪೇಮೆಂಟ್ ಬರ್ತೈತ್ರಿ ನಮ್ಗೆ ಪ್ರಮೋಷನ್ ಬರ್ತಾವ್ರಿ ಕಂಪ್ನಿಯಿಂದ. ಹೌದ್ರಿ ಅವಕಾಶ ಕ್ಯಾಚ್ ಅನ್ನ ಮಿಸ್ ಮಾಡ್ಕೊಂಡ್ರು. ಇರ್ಲಿ ಇನ್ನೂ ಇದೆ. ಇರ್ತೈತ್ರಿ ಅದು. ಇವು ಮಾತ್ರ ನೀವು ಸಾಯಂಕಾಲ ಇದೆ ಇಷ್ಟ ಒಂದು ಸ್ವಲ್ಪ ಹಾಕ್ತಾರೆ ಅಷ್ಟೇ. ಬಿಸಿಲು ಭಾಳ ಐತಿ. ನೆಕ್ಸ್ಟ್ ಮ್ಯಾಚಿಗೆ ಭಾಳ ಕಷ್ಟ ಆಗತ್ತೈತಿ. ಅದಕ್ಕೆ ಸ್ವಲ್ಪ ಜಲ್ದಿ ಆದಷ್ಟು ಟೈಮ್ ಕವರ್ ಮಾಡ್ರಿ. ಬಾಲರ್ ಕನ್ಸಲ್ ಬೇಕಾಗಿತ್ತು ಪಟ್ಟಿನ ಬಾಲರ್. ಫೋರ್ ಆಗಿರ್ತಾರೆ. ಅಂಪೈರ್ ನಿರ್ಣಯ 4 ಆಗಿರ್ತವೆ. ಹವ್ಯಾಸ ಬದಲಿಸಿ ನೋಡು, ನಿನ್ನ ಹಣೆ ಬರ ಬದಲಾದಿತ್ತು. ಆಚಾರ ಬದಲಿಸಿ ನೋಡು, ವಿಚಾರ ಬದಲಾದಿತ್ತು. ಆಕಾಶದತ್ತರ ಕಡೆ ಅಭಿಷೇಕ. ಹಲೋ ಹಾಂ ಹೇಳ. ಅದೃಷ್ಟ ಇದೆ ಅವರಿಗೆ. ಇಲ್ಲೇ ಗ್ರೌಂಡ್ ಒಳಗದೆ. ಯಾಕ ಧಾರವಾಡ ಹಾಂ ಹೌದಾ ಮುಗಿತೈತಿ ಇನ್ನೊಂದು 1 ತಾಸು. ಇಲ್ಲಿ ಅಂಕೆ ಸಂಖ್ಯೆಗಳು ಸುರಿಮಳೆ ಬರ್ತಾ ಇದೆ. 2 ಜೋಡಿಗಳ ಕಡೆಯಿಂದ ಇವರಿಗೆ ಪ್ರೋತ್ಸಾಹ ಬೇಕು. ಚಿಕ್ಕಮಂಟ್ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಬೇಕು. ನಂಬರ್ಸ್ಗಳು ತೆಗಿತಾ ತಂತಾರೋ ಭರವಸೆಗಳ ಇದೆ. ವಿಕೆಟ್ ಅನ್ನ ಕಳೆದುಕೊಂಡ್ರು. ಮೊದಲನೇ ವಿಕೆಟ್ ಇದು.
ಈಶ್ವರ ಚಿಕ್ಕಮಠ ಅವ್ರದ್ದು ಒಳ್ಳೆಯ ಬಾಲರು, ಅದೇ ರೀತಿ ಫೀಲ್ಡಿಂಗು ಅದೇ ರೀತಿ ಮಾಡಿದ್ರು. ಆದಷ್ಟು ಬೇಗನೆ ಇರ್ಫಾನ್ ಅವರು ಉತ್ಸಾಹದಿಂದ ಬರ್ತಾ ಇದ್ದಾರೆ. ಇವರು ನಂಬರ್ಸ್ಗಳೇ ಬೆನ್ನ ಹಿಂದೆ ತಗೊಂಡು ಬಂದಿರ್ತಾರೆ. ಒಳ್ಳೆಯ ಬ್ಯಾಟ್ಮನ್ಸ್ ಅವರು. ಇರ್ಫಾನ್ ಗೋಲಂದರಾಜ್ ಅವರು ಬ್ಯಾಟ್ಮನ್ಸ್ ಅವರು, ಒಳ್ಳೆಯ ಬ್ಯಾಟ್ಮನ್ಸ್. ದಿನನಿತ್ಯದಲ್ಲಿ ಬ್ಯಾಟ್ ಅನ್ನ ಹಿಡಿದು ಸಮಯವನ್ನ ಒಳ್ಳೆಯ ಗ್ಯಾಪ್ ಅನ್ನ ನೋಡ್ಕೊಂಡ್ರು. 4 ಆಗಿರ್ತದೆ, ಅಂಪೈರ್ ನಿರ್ಣಯ 4 ಆಗಿರ್ತದೆ. ಬಂದ ಹೆಜ್ಜೆಯಲ್ಲಿ ನಂಬರ್ ಅನ್ನ ಹಾಕಿದ್ರು ಇರ್ಫಾನ್ ಗೋಲಂದರಾಜ್ ಅವರು. ಇರ್ಫಾನ್ ಅವರು ನಾ ಹೇಳ್ತಾ ಇದ್ದೆ, ನಂಬರ್ಗಳನ್ನ ಹಿಂದೆ ಕಟ್ಕೊಂಡು ಬಂದಿರ್ತಾರೆ. ಓವರ್ ಕಂಪ್ಲೀಟ್ ಆಗಿರುತ್ತದೆ. ಎಪ್ಪತ್ತೆರಡು ರನ್ನುಗಳು, 5 ಓವರ್ ಕಂಪ್ಲೀಟ್. 72 ರನ್ನುಗಳು, 72 ರನ್ನುಗಳು. ಬಾಹುಬಲಿ ಒಳ್ಳೆಯ ಬಾಲಿಂಗ್. ನೋಡೋಣ. ಅಂಪೈರ್ ನಿರ್ಣಯ ಫ್ರೀ ಹಿಟ್ 4 ಆಗಿರುತ್ತದೆ. ಫ್ರೀ ಹಿಟ್ನಲ್ಲಿ ಫ್ರೀ ಹಿಟ್ಟಲ್ಲಿ ಅವಕಾಶ ಮಂಜು ಚೌಹಾಣ್ ಅವ್ರಿಗೆ. ಅವರು ಚಿಂತಾಜನಕದಲ್ಲಿ ನಿಂತಿದ್ದಾರೆ. ಅವ್ರ ಕಡೆ ಬಾಲ್ ಬರಬೇಕು ಅನ್ನೋ ಆಶೆಯಲ್ಲಿದ್ದಾರೆ. ನೋಡೋಣ. 4 ಆಗಿರುತ್ತದೆ. ಅಂಪೈರ್ ನಿರ್ಣಯ 4 ಆಗಿರುತ್ತದೆ. ಮಂಜು ಚೌಹಾಣ್ ಅವ್ರದ್ದು ಇನ್ನೊಂದು 11 ಹೊಡೆದ್ರೆ ಹಾಫ್ ಸೆಂಚುರಿಯಲ್ಲಿ ಇರ್ತಾರೆ. ಆಗಿರುತ್ತದೆ. ನಂತರ ರನ್ಗಳನ್ನು ಹೇಳುತ್ತೇವೆ. ವೈಡ್ ಆಗಿರುತ್ತದೆ. ಅಂಪೈರ್ ನಿರ್ಣಯ ವೈಡ್ ಆಗಿರುತ್ತದೆ. ಮಾಧುರಿ ಅವರ ಕಡೆಯಿಂದ ಅವಕಾಶ ಇದೆ. ಅವರು ಬ್ಯಾಟ್ ಆಡಬೇಕಾಗಿತ್ತು. ಇನ್ನು ಮಂಜು ಮಾಧುರಿ ಅವರು ಮಂಜು ಚೌಹಾಣ್ ಅವರಿಗೆ 6 ಹೊಡೆದ್ರೆ 1001. 1001 ಅವಕಾಶ ಮಂಜು ಚೌಹಾಣ್ ಅವರಿಗೆ ಮಂಜು ಮಾಧುರಿ ಅವರ ಕಡೆಯಿಂದ ಈ ಓವರಿನಲ್ಲಿ. ಒಳ್ಳೆಯ ಫೀಲ್ಡಿಂಗ್ ಇತ್ತು. ನೋಡೋಣ, ನಂಬರ್ ಬರ್ತಾ ಇದ್ದಾರೆ ಬ್ಯಾಟ್ಮನ್ಸ್ಗೆ. ಓವರ್ ಕಂಪ್ಲೀಟ್. ಬೇಗ ಬೇಗನೆ ಬಾಲನ್ನ ಎಸೆಯಬೇಕು. ಸಮಯ
47 ರನ್ನುಗಳು. ಮಂಜು ಚೌಹಾಣ್ ಅವರು 47 ರನ್ನುಗಳು. ಫೀಲ್ಡಿಂಗ್ ಅದೇ ರೀತಿ ಟೈಟ್ ಇದೆ, ನೋಡೋಣ. ಹಾಫ್ ಸೆಂಚುರಿಯಲ್ಲಿ 3 ರನ್ನುಗಳು ಮಂಜು ಚೌಹಾಣ್ ಅವರಿಗೆ. ಹೊಡಿತಾ ಇದೆ, ನೋಡೋಣ ಎಷ್ಟು ನಂಬರ್ಗಳು ಬರ್ತವೆ. ಅಂಪೈರ್ ನಿರ್ಣಯ ವೈಡ್ ಆಗಿರುತ್ತದೆ. ನೋ ಬಾಲ್. ಮಂಜು ಚೌಹಾಣ್ ಅವರಿಗೆ 6 ಹೊಡೆದ್ರೆ ಮಾತ್ರ ಕಡೆಯಿಂದ 1,001. 102 ಇದೆ ಈ ಟೀಮಿನಿಂದ. 102 ಚಪ್ಪಾಳೆ ಬರಬೇಕು ಟೀಮ್ ಕಡೆಯಿಂದ. ಚೌಹಾಣ್ ಅವರಿಗೆ 50 ಹಾಫ್ ಸೆಂಚುರಿ. ಇದು ಕೊನೆಯ ಓವರು. ಯಾಕೆ ಸೊ ನಮ್ಮ ಟೀಚರ್ ತರ ಅಂತ ಹುಡುಗ ಕಳ್ಕೊಂಡಿದ್ರಿ, ಈಗ ಎಷ್ಟು ಬಂದಾನ. ಸೊ ಈಗ ಕೊಟ್ಟಾನ, ಮಾತಾಡ್ತೀವಿ ನೋಡ್ರಿ. ಯಾಕೆ ಹಿಡ್ಕೊಂಡೆ ಮಾಡಿಕೊಂಡಿದ್ದಾರೆ. ಇಲ್ಲ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಲ್ಲಪ್ಪಿ ಅವರು ಗೌಡ್ರಿಗೆ 6 ಹೊಡೆದರೆ 501, 1001 ಅಂತೆ. ಒಳ್ಳೆಯ ಬಾಲಿಂಗ್. ಮಂಜು ಮಾದರಿ ಅವರು ವಿಕೆಟ್ ಅನ್ನು ಪಡೆದುಕೊಂಡರೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಲ್ಲಪ್ಪಿ ಅವರು ಹಾಗೂ ಸಂತೋಷ್ ಕಪ್ಪರ್ ಅವರು 501 ವಿಕೆಟ್. ಅವರು ಸ್ಕೋರಿನ ಮುಖಾಂತರವನ್ನು ರನ್ಗಳ ಗಳಿಸುವ ಅವಕಾಶವನ್ನು ಪಡೆದುಕೊಂಡ್ರು. ಅಲ್ತಾಫ್ ಪುಟ್ಟಿ ಅವರು ಅವರ ಬ್ಯಾಟಿಂಗ್ಸ್ನಲ್ಲಿ, ಯಾಕಂದರೆ ಸ್ಕೋರಿನ ಮುಖಾಂತರ ಪ್ರಾರಂಭದಲ್ಲಿದ್ದಾರೆ. ಆಕಾಶದತ್ತರ ಕಡೆ ಹರಿಸಿದ್ರು, ನೇತರನ್ನ ಗಮನ ಹರಿಸಿದ್ರು. ಪ್ರಾರಂಭ ಆಗಿದೆ.
ಅಟ್ಟಪುಡ್ಡೆ ಅವರು ಸ್ಕೋರಿಂದ ಪ್ರಾರಂಭಗೊಂಡಿದೆ. 123 ರನ್ನುಗಳು ಗಮನಕ್ಕಿರಲಿ. 24ಕ್ಕೆ ವಿನ್ ಇದೆ. ಕ್ಯಾಪನ್ನು ನೋಡಿಕೊಂಡ್ರೆ ಅಟ್ಟಪುಡ್ಡೆ ಅವರು ಸ್ಕೋರ್ ಆಗಿರುತ್ತದೆ. 12 ರನ್ನುಗಳು ಓವರ್ ಮುಕ್ತಾಯ. ಮಲ್ಲನಗೌಡ ಬಾಲಿಂಗು, ಒಳ್ಳೆಯ ಬಾಲಿಂಗು. ಅದೇ ರೀತಿ ಬ್ಯಾಟ್ಮನ್ಸು ಗೌಡ್ರ ಗಮ್ಮತ್ತು ಗೊತ್ತಾಯ್ತದೆ.